ನಮಸ್ಕಾರ ಸ್ನೇಹಿತರೆ, SLC ಎಕ್ಸಾಮ್ 2 ರಿಸಲ್ಟ್ಗೆ ಅಪ್ಡೇಟ್ಗೆ ಸ್ವಾಗತ ಸುಸ್ವಾಗತ. ಓಕೆ, ಭಾಳಷ್ಟು ಹುಡುಗರು ಇದ್ರ ತಕ್ಕನಾಗೆ ಕೇಳ್ತಾ ಇದ್ದಾರೆ ಇವತ್ತು ರಿಸಲ್ಟ್ ಬರುತ್ತಾ ಅಂತಂದು. ಓಕೆ, ಇದ್ರ ತಕ್ಕನಾಗೆ ನಾವು ನೋಡೋದಂತಂದರೆ ಇವತ್ತು ರಿಸಲ್ಟ್ ಬರುತ್ತಂತ ಸ್ವಲ್ಪ ಟ್ಯಾಲಿ ಮಾಡೋಣ. ಅದಕ್ಕಿಂತ ಮುಂಚೆ ಯಾರಾದರೂ ನಮ್ಮ ಚಾನಲ್ಗೆ ಫಸ್ಟ್ ವಿಸಿಟ್ ಕೊಡ್ತಂದ್ರೆ ಒಂದೊಂದು ಸಬ್ಸ್ಕ್ರೈಬ್ ಆಗಿ. ಆ್ಯಂಡ್ ಮೋರ್ ಇನ್ ಕೇಸ್ ರಿಸಲ್ಟ್ ಬಂದ ತಕ್ಷಣ ಲಿಂಕ್ ಬೇಕಂತಂದ್ರೆ ವಾಟ್ಸಪ್ ಚಾನಲ್ ಇರ್ತದೆ, ಹೋಗ್ಬಿಟ್ಟು ಜಾಯ್ನ್ ಆಗಿ. ಸರಿ, ಇವತ್ತು ರಿಸಲ್ಟ್ ಬರ್ತಂದೆ ಭಾಳಷ್ಟು ಕಡೆ ಮಾತುಕತೆ ನಡೀತಾ ಇದೆ. ಯಾಕಂತಂದರೆ ನಿಮ್ಗೆ ಗೊತ್ತಿರಬೇಕು, SLC ಎಕ್ಸಾಮ್ 3 ಏನು ಮಾಡ್ತಿದ್ದಾರೆ ಅಂತಂದರೆ ಇದೇ ತಿಂಗಳು 23ರಿಂದ ಸ್ಟಾರ್ಟ್ ಮಾಡಬೇಕಂತ ನಡೀತಾ ಇದೆ. ಬಟ್ ಅಫಿಷಿಯಲ್ ಆಗಿ ಇನ್ನೂ ಕೂಡ ಯಾವುದೇ ರೀತಿಯಾಗಿ ಒಂದು ಟೈಮ್ ಟೇಬಲ್ ಅನ್ನೋದು ಸಿಕ್ಕಿಲ್ಲ. ಓಕೆ, ಬಟ್ 23ರಿಂದ ಸ್ಟಾರ್ಟ್ ಮಾಡ್ತೀನಿ ಅಂತ ಹೇಳಿದ್ರೆ, ಅಂದರೆ ನಿಮ್ಮ ರಿಸಲ್ಟ್ ಬರಬೇಕಾಗಿದ್ದು 23ಕ್ಕಿಂತ ಬಿಫೋರೇ ಬರ್ಬೇಕು. ಬಟ್ ನೀವು ಅಂದ್ಕೊಂಡಾಗೆ 20ಕ್ಕೆ ಬರುತ್ತಾ ಅಥವಾ 18 ಅಥವಾ 19 19 ಅಥವಾ 21 22 ಈ ರೀತಿ ಬರ್ತಂತ ಕೇಳ್ಬೋದು. ಸೊ ನೋಡಿ, ಇವತ್ತು ರಿಸಲ್ಟ್ ಬರ್ತಂತ ಒಂದು ಕ್ಲಾರಿಟಿ ಕೊಡ್ತೀನಿ ನಿಮಗೆ. ಒಂದು 20ನೇ ತಾರೀಕುವರೆಗೂ ಕೂಡ ಹೋಗಲ್ಲ. ಯಾಕೆ ಹೋಗಲ್ಲ ಅಂತಂತಂದರೆ, 20ನೇ ತಾರೀಕು ಹೋಯ್ತಂತಂದರೆ ಕೆಲವೊಂದಿಷ್ಟು ಹುಡುಗರು ಏನು ಮಾಡ್ತಾರೆ ಅಂತಂದರೆ ಆನ್ಸರ್ ಕಾಪಿ ತರಿಸೋರು ಇರ್ತಾರೆ. ಮೀನ್ಸ್ ಆನ್ಸರ್ ಕಾಪಿ ತರಿಸಿಬಿಟ್ಟು ತಾವು ಬರೆದಿರ್ತಕ್ಕಂಥ ಎಕ್ಸಾಮ್ನ ಯಾವ ರೀತಿ ಇದೆ ಅಂತ ಒಂದು ಚೆಕ್ಔಟ್ ಮಾಡ್ಕೊಳ್ಳೋಕ್ಕೆ ಅವ್ರಿಗೆ ಬೇಕು. ಸೊ ಹಂಗಾಗಿ 23ರಿಂದನೇ ಸ್ಟಾರ್ಟ್ ಮಾಡಿದರೆ SLC ಎಕ್ಸಾಮ್ 3ನ 20ಕ್ಕೆ ರಿಸಲ್ಟ್ ಬಂದರೆ ಅವರಿಗೆ ಟೈಮ್ ಸಿಗೋಲ್ಲ. ಓಕೆ, ಸೊ ಹಂಗಾಗಿ ಏನಾಗುತ್ತೆ ಅಂತಂದರೆ ಅಂದರೆ SLC ಎಕ್ಸಾಮ್ 3ಗೆ ಕೆಲವೊಂದಿಷ್ಟು ಹುಡುಗರು ಮತ್ತೆ ಅಪ್ಲಿಕೇಶನ್ ಹಾಕಬೇಕು, ಬರೀಬೇಕು ಅಂತಂದರೆ ಸ್ವಲ್ಪ ಟೈಮ್ ಹಿಡಿತದೆ. ಸೊ ಹಂಗಾಗಿ ರಿಸಲ್ಟು ಇವತ್ತೇ ಬಂದರೂ ಬರ್ಬೋದು. ಬಟ್ ಅಫಿಷಿಯಲ್ ಆಗಿ ಎಲ್ಲೂ ಕೂಡ ಇಲ್ಲ. ಬಟ್ ಎಲ್ಲರೂ ಕೂಡ ಹೇಳ್ತಾ ಇದ್ದಾರೆ ಇವತ್ತೇ ಬರ್ತದಂದು. ಬಟ್ ಅಫಿಷಿಯಲ್ ಆಗಿ ಯಾವುದೇ ರೀತಿಯಾಗಿ ಅಂದರೆ ಒಂದು ಸರ್ಕ್ಯುಲರ್ ಆಯಿತು ಅಥವಾ ನ್ಯೂಸಲ್ಲಿ ಬಂದುಬಿಟ್ಟು ಶಿಕ್ಷಣ ಸಚಿವರು ಕೂಡ ಏನೂ ಕೂಡ ಹೇಳಿಲ್ಲ. ಸೊ ಹಾಗಾಗಿ ಇವತ್ತೇ ಬರುತ್ತೆ ನಾಳೆ ಬರುತ್ತೆ ಅಂತ ಕೂರೋ ಬದಲು ಬಿಟ್ಟ ತಕ್ಷಣ ಏನು ಮಾಡ್ತೀನಿ, ನಿಮಗೆ ಲಿಂಕ್ನ ಶೇರ್ ಮಾಡ್ತೀನಿ. ಓಕೆ, ಇವತ್ತೇ ಬರ್ತಂತ ಗ್ಯಾರಂಟಿ ಕೊಡೋಕ್ಕಂದ್ರೂ ಬರೋಲ್ಲ. ಬಟ್ ಎಲ್ಲರೂ ಕೂಡ ಮಾತುಕತೆ ಹೇಳ್ತಾ ಇದ್ದಾರೆ, ಒಟ್ಟು ಇವತ್ತು ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ನೋಡೋಣ, ಇವತ್ತು ಇನ್ ಕೇಸ್ ಸಾಯಂಕಾಲ ಒಳಗಡೆ ಇನ್ ಕೇಸ್ ರಿಸಲ್ಟ್ ಬಂತಂದರೆ ವಾಟ್ಸಪ್ ಚಾನಲ್ ತಿಳಿಸಿರ್ತೀನಿ, ಲಿಂಕ್ ಕೊಡ್ತೀನಿ, ಜಾಯ್ನ್ ಆಗಿ. ಬಟ್ ಲಿಂಕ್ ಯಾವುದಪ್ಪ ಅಂತಂದರೆ ಕಾಣಿಸ್ತಿದೆ ನೋಡಿ, ಇದೇ ಒಂದು ವೆಬ್ಸೈಟಲ್ಲಿ ಇಲ್ಲಿ ಕಾಣಿಸ್ತಿದ್ದೆ. ಸೊ ಇದೇ ಒಂದು result.nic.in ಅಂತ ಐತಿ, ಅಥವಾ ಇಲ್ಲಿ ಕಾಣಿಸ್ತಿದೆ ಮೇಲ್ಗಡೆ KSCAB.Karnataka.gov.in ಅಂತ ಕಾಣಿಸ್ತಿದೆ. ಈ ಎರಡೂ ಒಂದು ವೆಬ್ಸೈಟಲ್ಲಿ ಏನು ಮಾಡ್ತದೆ ಅಂದರೆ SLC ಎಕ್ಸಾಮ್ 2 ರಿಸಲ್ಟು ಲಿಂಕ್ ಬಿಡ್ತಾರೆ. ಓಕೆ, ಇವತ್ತು ಬಂದರೆ ನಿಮಗೆ ತಿಳಿಸ್ತೀನಿ. ಇಲ್ಲ ಇನ್ ಕೇಸ್ ಇವತ್ತು ಬರದೇ ಹೋತಪ್ಪ ಅಂದರೆ ಏನಾದರೂ ಪೋಸ್ಟ್ಪೋಂಡ್ ಆಯ್ತಪ್ಪ ಅಂದರೆ ಖಂಡಿತವೂ ಕೂಡ ನಿಮಗೆ ತಿಳಿಸುವಂಥ ಪ್ರಯತ್ನ ಮಾಡ್ತೀನಿ. ಸೊ ಹಂಗಾಗಿ ಎಲ್ಲೂ ಕೂಡ ಫೇಕ್ ನ್ಯೂಸ್ ನಂಬಕ್ಕೆ ಹೋಗ್ಬೇಡಿ. ಯಾಕಂದರೆ ಇನ್ನೂ ಕೂಡ ಅಫಿಷಿಯಲ್ ಆಗಿ ಡೇಟು ಅಥವಾ ಟೈಮು ಕೂಡ ಹೇಳಿಲ್ಲ. ಓಕೆ, ಸಡನ್ನಾಗಿ ಬಿಡ್ತೀನಿ ಅಂತ ಹೇಳಿದಾರೆ. ಸೊ ನೋಡೋಣ, ಬಿಟ್ಟ ತಕ್ಷಣ ಲಿಂಕ್ನ ಶೇರ್ ಮಾಡ್ತೀನಿ. ಅಲ್ಲಿವರೆಗೆ ಚಾನಲ್ ನೋಡ್ತಾರೆ. ಟೇಕ್ ಕೇರ್, ಬಾಯ್.